ನಮಸ್ಕಾರ ಸ್ನೇಹಿತರೆ, ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೆಲೆಬ್ರಿಟಿಗಳು ಏನೇ ಮಾಡಿದರೂ ಸುದ್ದಿ ಆಗ್ತಾರೆ. ಅವ್ರು ಹಾಕ್ಕೊಳ್ಳೋ ಬಟ್ಟೆ, ಅವ್ರು ಓಡಾಡೋ ಕಾರ್, ಅವ್ರ ಮನೆ, ಬಂಗ್ಲೆಗಳು ಎಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಹಾಗೆ ಅಭಿಮಾನಿಗಳಿಗೆ ಸೆಲೆಬ್ರಿಟಿಗಳ ಪ್ರತಿಯೊಂದು ವಿಷಯದ ಬಗ್ಗೆ ಕುತೂಹಲ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಳೋಕೆ ಹೊರಟಿರೋದು ಕೂಡ ಅದೇ ಥರದ ಒಂದು ವಿಚಾರದ ಬಗ್ಗೆ. ಅದೇನು ಅಂದರೆ, ದೊಡ್ಡ ಉದ್ಯಮಿಗಳನ್ನು ಮದುವೆ ಆಗಿರುವಂತಹ ಜನಪ್ರಿಯ ಕನ್ನಡದ ನಟಿಯರ ಬಗ್ಗೆ. ಯಾವ ನಟಿಯರು ಈ ಲಿಸ್ಟ್ನಲ್ಲಿ ಇದ್ದಾರೆ ಅನ್ನೋ ಕುತೂಹಲ ನಿಮಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಇತ್ತೀಚೆಗಷ್ಟೇ ಒಬ್ಬ ಕಿರುತೆರೆ ನಟಿಯ ಮದುವೆ ಬಗ್ಗೆ ಒಂದಷ್ಟು ಚರ್ಚೆಗಳಾಯಿತು. ಅವರ ಮದುವೆ ಕೆಲವು ಅಭಿಮಾನಿಗಳಿಗೆ ಶಾಕ್ ಕೂಡ ಆಗಿತ್ತು. ಆ ನಟಿ ಬೇರೆ ಯಾರೂ ಅಲ್ಲ, ನಾಗಿಣಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದುಕೊಂಡಿದ್ದ ದೀಪಿಕಾ ದಾಸ್. ಗೋವಾದಲ್ಲಿ ತಮ್ಮ ಆಪ್ತ ಬಳಗದವರ ಸಮ್ಮುಖದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಿದ್ದಾರೆ. ಇವರು ಮದುವೆ ಆಗಿರೋದು ಕರ್ನಾಟಕ ಮೂಲದ ದುಬೈ ಉದ್ಯಮಿ ಆಗಿರುವ ದೀಪಕ್ ಅವರನ್ನ. 1 ವರ್ಷದಿಂದ ಇಬ್ರು ಡೇಟಿಂಗ್ ಮಾಡಿ ಪರಸ್ಪರ ಒಪ್ಪಿಗೆ ಆದ್ಮೇಲೆ ಇಬ್ರು ಮನೆಯವರು ಸೇರಿ ದೀಪಿಕಾ ಅವರ ಕನಸು ಕಂಡಂತೆ ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿದ್ದಾರೆ. ಕೇವಲ ಸೀರಿಯಲ್ಗಳು ಮಾತ್ರ ಅಲ್ಲದೆ ಒಂದೆರಡು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ ದೀಪಿಕಾ ಅವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿದ್ದು ಬಿಗ್ ಬಾಸ್ ಸೀಸನ್ 7. ಬಿಗ್ ಬಾಸ್ ನಲ್ಲಿ ದೀಪಿಕಾ ಜೊತೆ ಹೆಚ್ಚು ಸುದ್ದಿಯಾಗಿದ್ದವರು ನಟ ಶೈನ್ ಶೆಟ್ಟಿ. ಇವರಿಬ್ಬರ ಕಾಂಬಿನೇಷನ್ನ ಜನ ತುಂಬಾ ಇಷ್ಟಪಟ್ಟಿದ್ರು. ಅಷ್ಟೇ ಅಲ್ಲದೆ ಇವರಿಬ್ರು ಮದುವೆ ಕೂಡ ಆಗಬಹುದು ಅಂತ ಗಾಳಿ ಸುದ್ದಿಗಳು ಓಡಾಡ್ತಿದ್ವು. ಆದರೆ ಈಗ ಆ ಸುದ್ದಿಗಳೆಲ್ಲ ಸುಳ್ಳಾಗಿ ಕೆಲವು ಅಭಿಮಾನಿಗಳಿಗೆ ನಿರಾಸೆ ಮೂಡಿದೆ. ಬಿಗ್ ಬಾಸ್ನಲ್ಲಿ ದೀಪಿಕಾ ಅವರ ಆಪ್ತ ಸ್ನೇಹಿತರಾಗಿದ್ದಂತಹ ಶೈನ್ ಶೆಟ್ಟಿ ಮತ್ತು ಭೂಮಿ ಶೆಟ್ಟಿ ಮದುವೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿಲ್ಲ. ದೀಪಿಕಾ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ಡಿ ಅನ್ನೋ ಕ್ಯಾಪ್ಷನ್ನೊಂದಿಗೆ ತಮ್ಮ ಮದುವೆ ಫೋಟೋಗಳನ್ನು ಹಂಚಿಕೊಂಡಿದ್ರು. ಇವರಿಬ್ಬರಿಗೂ ನಮ್ಮೆಲ್ಲರ ಕಡೆಯಿಂದ ಶುಭಾಶಯಗಳನ್ನು ತಿಳಿಸೋಣ. ಇತ್ತೀಚೆಗೆ ಮತ್ತೊಬ್ಬ ಕನ್ನಡ ನಟಿಯ ಸೀಮಂತದ ಫೋಟೋಗಳು ಸದ್ದು ಮಾಡಿದ್ವು. ಇವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಅತ್ಯಂತ ಕಡಿಮೆ ಸಮಯದಲ್ಲಿ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ನಟಿಯರಲ್ಲಿ ಒಬ್ಬರು. ಅವರೇ ನಟಿ ಅದಿತಿ ಪ್ರಭುದೇವ. ಇವರ ಮದುವೆ ವಿಚಾರ ಕೊನೆವರೆಗೂ ಕೂಡ ಸೈಲೆಂಟ್ ಆಗೇ ಇತ್ತು. ಸಿನಿಮಾಗಳಲ್ಲಿ ಬ್ಯುಸಿ ಇದ್ದ ಅದಿತಿ ಪ್ರಭುದೇವ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಕ್ಕಿದ್ದಂತೆ ತಮ್ಮ ಪ್ರೀತಿಯ ಬಗ್ಗೆ ಹೇಳ್ಕೊಂಡಿದ್ರು. ನಂತರ 2022ರ ನವೆಂಬರ್ 28ರಂದು ಅದಿತಿ ಪ್ರಭುದೇವ ಅವರು ಉದ್ಯಮಿ ಯಶಸ್ ಪಟ್ಲ ಜೊತೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು. ಒಬ್ಬ ರೈತ ಅಥವಾ ಕೃಷಿ ಹಿನ್ನೆಲೆ ಇರುವಂತಹ ಹುಡುಗನ ಮದುವೆ ಆಗೋಕೆ ನನಗೆ ಇಷ್ಟ ಅಂತ ಹೇಳ್ತಿದ್ದ ಅದಿತಿ ತಮ್ಮ ಮಾತಿನಂತೆ ನಡ್ಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟರ್ ಯಶಸ್ ಪಾಟ್ಲ ಅವರನ್ನ ಮದುವೆ ಆಗಿರೋ ಅದಿತಿ ಪ್ರಭುದೇವ ಈಗ ತಮ್ಮ ಮೊದಲನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಬಾಲನಟಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದ ನಟಿ ಅಮೂಲ್ಯ ನಾಯಕಿಯಾದ ಮೇಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸ್ಟಾರ್ ನಟರ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಅತ್ಯಂತ ಬಹುಬೇಡಿಕೆಯ ನಾಯಕ ನಟಿಯಾಗಿದ್ದ ಸಂದರ್ಭದಲ್ಲಿಯೇ ಅಮೂಲ್ಯ ಜಗದೀಶ್ ಆರ್ ಚಂದ್ರ ಅವರನ್ನ ಮದುವೆ ಆಗ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಕಳೆದ ಸಾಕಷ್ಟು ವರ್ಷಗಳಿಂದಲೂ ಸಕ್ರಿಯರಾಗಿರುವ ಜಗದೀಶ್ ಅವರನ್ನ ಅಮೂಲ್ಯ ಅವರು ಮದುವೆ ಆಗಿದ್ದು 2017ರ ಮೇ 12ರಂದು. ಸದ್ಯಕ್ಕೆ ಈ ದಂಪತಿಗಳಿಗೆ ಅವಳಿ ಗಂಡು ಮಕ್ಕಳಿದ್ದಾರೆ. ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಆಗಿರುವಂತಹ ಪ್ರಣೀತಾ ಸುಭಾಷ್ ಕೇವಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲದೆ ಪರಭಾಷೆಗಳಲ್ಲಿ ಕೂಡ ಸಾಕಷ್ಟು ಹೆಸರು ಮಾಡಿರೋ ನಟಿ. ಕೇವಲ ನಟನೆ ವಿಚಾರದಲ್ಲಿ ಮಾತ್ರವಲ್ಲದೆ ಜನಸೇವೆಯ ವಿಚಾರದಲ್ಲಿ ಕೂಡ ಪ್ರಣೀತಾ ಸುಭಾಷ್ ಎಲ್ಲರಿಗಿಂತ ಮುಂದು. ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನಸೇವೆ ಮಾಡೋ ಮೂಲಕ ಹೆಸರುವಾಸಿಯಾಗಿದ್ರು. ತಮ್ಮ ಫೌಂಡೇಶನ್ ಮೂಲಕ ಸಾಕಷ್ಟು ಜನರಿಗೆ ಬೇಕಾಗಿರುವಂತಹ ಅಗತ್ಯ ವೈದ್ಯಕೀಯ ನೆರವನ್ನು ನೀಡಿದ್ದಾರೆ. 2021ರ ಮೇ 30ನೇ ತಾರೀಕಿನಂದು ಗುರು ಹಿರಿಯರ ಸಮ್ಮುಖದಲ್ಲಿ ಸರಳವಾಗಿ ಉದ್ಯಮಿ ನಿತಿನ್ ರಾಜು ಅವರನ್ನ ಪ್ರಣೀತಾ ಮದುವೆಯಾಗಿದ್ದಾರೆ. ಕನ್ನಡದ ಕಿರುತೆರೆಯ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವ ಕಾವ್ಯ ಗೌಡ ಅವರು ಕೂಡ ಉದ್ಯಮಿ ಸೋಮಶೇಖರ್ ಗೌಡ ಅವರನ್ನ ಮದುವೆಯಾಗಿದ್ರು. ಸಾಮಾನ್ಯವಾಗಿ ನಟಿಯರು ಮದುವೆ ಆದ್ಮೇಲೆ ಸಿನಿಮಾ ಅಥವಾ ಧಾರಾವಾಹಿಗಳಿಂದ ದೂರ ಇರ್ತಾರೆ. ಅದೇ ರೀತಿಯಲ್ಲಿ ಕಾವ್ಯಗೌಡ ಅವರು ಕೂಡ ಮದುವೆ ಆದ್ಮೇಲೆ ಧಾರಾವಾಹಿಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಇದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹಾಗೂ ಕಿರುತೆರೆಯ ಲೋಕದಲ್ಲಿ ನೀವು ಇದೇ ರೀತಿ ಸಾಕಷ್ಟು ನಟಿಯರು ರಾಜಕೀಯ ವ್ಯಕ್ತಿಗಳು ಹಾಗೂ ಉದ್ಯಮಿಗಳನ್ನ ಮದುವೆ ಆಗಿರೋದನ್ನ ಗಮನಿಸಬಹುದಾಗಿದೆ. ಇವರನ್ನ ಹೊರತುಪಡಿಸಿ ನೀವು ಕೂಡ ಬೇರೆ ಯಾವುದೇ ಸೆಲೆಬ್ರಿಟಿಗಳನ್ನ ರಾಜಕೀಯ ಅಥವಾ ಉದ್ಯಮಿಗಳನ್ನ ಮದುವೆ ಆಗಿರೋದನ್ನ ತಿಳಿದಿದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.